ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅನ್ನ ಕೊಟ್ಟಿದ್ದೆ, ಅನ್ನ ಆಗಿದೆ, ಸ್ವಲ್ಪ ಬೇಯಬೇಕು. ಹಾಗೆ ಆಮೇಲೆ ಬಸಿಯೋಷ್ಟೊತ್ತಿಗೆ ಒಲೆ ಮೇಲೆ ಪಲ್ಯ ಇಟ್ಟಿದ್ದೆ, ಎಂಥ ಬೀಟ್ರೂಟ್ ಪಲ್ಯ, ಅದು ಆಗಿತ್ತು. ಹಾಗೆ ಪಕ್ಕದಲ್ಲೇ ದೋಸೆ ಮಾಡ್ತಾಯಿದ್ದೆ. ಇವತ್ತು ದೋಸೆ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಕೊಂಡು ದೋಸೆ ಮಾಡಿದ್ದೆ. ದೋಸೆ ಇವಾಗ ಆಗಿತ್ತು. ಹಾಗೆ ದೋಸೆ ಮಾಡುವಾಗ ಅನ್ನನೂ ಹಾಗೆ ಆಗ್ತಾಯಿದ್ರೆ ಎರಡು ಅಡುಗೆ ಬೇಗ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಅನ್ನ ಬಸ್ತಿ ದೋಸೆ ಮಾಡೋಣ ಅಂತ ಇಟ್ಕೊಂಡಿದ್ದೆ. ದೋಸೆ ಮಾಡ್ತಾನೆ ಅಡುಗೆನೆಲ್ಲ ಮಾಡ್ಕೊಬಿಟ್ರೆ ಮಕ್ಕಳು ಎದ್ದರೆ ಆಮೇಲೆ ಕಷ್ಟ ಆಗುತ್ತೆ, ಅವ್ರ ಕೈನೇ ಬಿಡಲ್ಲ ಅಂತ ಹೇಳಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ದೋಸೆ ಮಾಡೋಷ್ಟೊತ್ತಿಗೆ ಅನ್ನನೂ ಕೂಡ ಆಗಿತ್ತು. ಅನ್ನನೂ ಬಸ್ಬಿಟ್ಟು ಚಿಕನ್ ಗೊಜ್ಜು ಮಾಡಿದ್ವಿ ನಿನ್ನೆ, ಅದನ್ನು ಹಾಗೆ ಬಿಸಿ ಇಟ್ಟಿದ್ದೆ. ದೋಸೆಗೆ ಯಾರಾದರೂ ತಿನ್ನೋರಿದ್ರೆ ತಿಂದ್ಕೊಳ್ಳಿ ಅಂತ. ಅದು ಆಗಿತ್ತು. ಇನ್ನು ಅಡುಗೆ ರೂಮು ಕ್ಲೀನ್ ಆಗಿತ್ತು. ಸೊ ದೋಸೆನೂ ಆಗಿತ್ತಲ್ವ, ಇನ್ನು ಅಡುಗೆ ಎಲ್ಲ ಆಗಿತ್ತು. ಸ್ವಲ್ಪ ನಾನು ಬ್ಯಾಂಕಿಗೆ ಹೋಗಬೇಕಿತ್ತು, ಅದಕ್ಕೇ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ತಿಂಡಿನೆಲ್ಲ ತಿಂದ್ಕೊಂಡು ರೆಡಿ ಆದೆ. ಪಾಪನೂ ರೆಡಿ ಮಾಡಿ ನಿಲ್ಲಿಸಿದ್ದೆ. ಅವ್ನು ರೆಡಿಯಾಗಿ ಕಾರ್ ಹತ್ರ ಹೋಗಿದ್ದ. ಅದು ಅವನಿಗೆಲ್ಲಾದರೂ ಹೋಗೋಣ ಅಂತಂದರೆ ಅವನಿಗೆ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಹೋಗೋದು ಅಂತಂದರೆ. ಹಾಗೆ ನಮ್ಮ ಅಣ್ಣನ ಬರೋಕ್ಕೆ ಹೇಳಿದ್ದೆ, ಹೋಗ್ಬಿಟ್ಟು ಬರೋಣ ಅಂತ. ಅವ್ರು ಬರೋಕ್ಕೆ ಅಂತ ಅಲ್ಲಿ ಬರ್ತಾಯಿದ್ರು. ಅವನೇ ನೋಡ್ತಾ ಇವನು ಅಲ್ಲಿ ಕಾಯ್ತಾ ನಿಂತಿದ್ದ. ಹಾಗೆ ಅವರು ಬಂದರು, ನಮ್ಮ ಅಣ್ಣನು ಬಂದುಬಿಟ್ಟು ಇವನನ್ನು ಕರ್ಕೊಂಡು ಅಂದರೆ ಇವನನ್ನು ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕಂದರೆ ಇವ್ನು ನನಗೆ ಪ್ರೀ ಮೆಚೂರ್ಡ್ ಬೇಬಿ ಇರೋದ್ರಿಂದ ಇವನನ್ನು ಶೀತದಲ್ಲೆಲ್ಲೂ ಬಿಡೋ ಹಾಗಿಲ್ಲ. ಅದಕ್ಕೆ ಅವನನ್ನು ಕರ್ಕೊಂಡು ಹೊರಟ್ವಿ ನಾವಿವಾಗ ಬ್ಯಾಂಕಿಗೆ. ನಾನು ಮತ್ತು ನಮ್ಮ ಅಣ್ಣ, ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ 3 ಜನನೂ ಹೊರಟ್ವಿ. ಅಲ್ಲಿ ನಿಂತಿದ್ದಾರೆ ನೋಡಿ ನಮ್ಮ ದೊಡ್ಡಮ್ಮ ಕಾರ್ ಹತ್ಕೊಳ್ಳೋಕ್ಕೆ ಅಂತ. ನಾವು 3 ಜನ ಹೋಗಬೇಕಾದ್ರೆ ಇದು ನಮ್ಮೂರು ಸೇತುವೆ ಸಿಕ್ತು. ಹಾಗೆ ಬಂದು ವೀಡಿಯೋ ಮಾಡಿಕೊಂಡೆ. ಎಷ್ಟು ನೀರು ತುಂಬಿದೆ ನೋಡಿ, ಮಳೆ ಬಂದು. ಪ್ರತಿ ಸಲವೂ ಹೀಗೆ ಬರುತ್ತೆ ನಮಗೆ. ನೋಡಿ ನಮ್ಮೂರು ಸೇತುವೆ ಎಷ್ಟು ನೀರು ತುಂಬಿಕೊಂಡಿದೆ. ಮಳೆ ಬಂದ್ರಂತೂ ಇನ್ನೂ ಜಾಸ್ತಿ ತುಂಬಿರುತ್ತೆ. ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಅಷ್ಟೇ. ಹಾಗೆ ನನ್ನ ಮಗ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದ, ಅಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ. ಯಾಕಂದರೆ ಅವನು ಎಲ್ಲಾದರೂ ಹೋಗ್ಬೇಕಂತಂದರೆ ನಮ್ಮ ಜೊತೆ ಬರೋದೇ ಇಲ್ಲ, ಅವನು ಅಲ್ಲೇ ಕೂತ್ಕೊಳ್ಳೋದು. ಅಲ್ಲೇ ಕೂತ್ಕೊಂಡು ಏನಾದರೂ ಹೇಳ್ತಾ ಇರ್ತಾನೆ, ಕಾರು ಅಥವಾ ಬಸ್ಸು ಏನಾದರೂ ಹೋಗ್ತಾಯಿದ್ರೆ ಅಲ್ಲಿ ಹೋಗ್ತಾ ಇದೆ ಅಂತ. ನಾವು ಬಂದ್ವಿ ಬ್ಯಾಂಕ್ ಹತ್ರ. ಅಂದರೆ ಏನಾಯಿತು ಅಂತಂದರೆ ಇವತ್ತು ಕೆಲಸ ಆಗಲೇ ಇಲ್ಲ. ಬ್ಯಾಂಕ್ ಹತ್ರ ಬಂದಿದ್ದು ಮ್ಯಾನೇಜರ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಹಾಗೆ ಟೌನಿಗೆ ಹೊರಟ್ವಿ. ಟೌನಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತೆ ಏನೆಲ್ಲ ತೊಗೋಬೇಕು, ಸ್ವಲ್ಪ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದರು. ಹಾಗೆ ಅವರನ್ನು ಕರ್ಕೊಂಡು ಟೌನಿಗೆ ಹೋಗಿ ನಾನು ಹಿಡಿಲೇ ಇಲ್ಲ ಕಾರು, ಯಾಕಂದರೆ ನನಗೇನು ತೊಗೊಳಕ್ಕೆ ಇರಲಿಲ್ಲ. ನಮ್ಮ ಅತ್ತೆ ಮತ್ತು ದೊಡ್ಡಮ್ಮ ಬ್ಯಾಂಗಲ್ ಸ್ಟೋರ್ ಅಂತೆ ಮತ್ತು ದಿನಸಿ ಅಂಗಡಿ ಅಂತೆಲ್ಲ ಹೋಗಿದ್ರು ತೊಗೊಳಕ್ಕೆ. ಬಟ್ ನಾನು ಹೋಗಲಿಲ್ಲ, ಯಾಕಂದರೆ ಪಾಪನ ಕರ್ಕೊಂಡು ಹೋಗಿದ್ದೆ. ಮಳೆ ಬೇರೆ ಬರೋ ಹಾಗಾಗಿತ್ತು. ಅವನಿಗೆ ಸ್ವೆಟರು ಕೂಡ ಏನೂ ಹಾಕಿರಲಿಲ್ಲ, ಮತ್ತು ಶೀತ ಏನಾದರೂ ಆಗುತ್ತೇನೋ ಅಂತ ಹೇಳಿಬಿಟ್ಟು ನಾನು ಕಾರಿಂದ ಇಳಿಲೇ ಇಲ್ಲ. ನಮ್ಮ ಅಣ್ಣ ಸ್ವಲ್ಪ ಫೋನ್ ರಿಪೇರಿ ಕೊಡಬೇಕಿತ್ತು ಅಂತ ಹೇಳಿ ಅವನು ಕೂಡ ಇಳ್ಕೊಂಡು ಹೋಗಿದ್ದ. ಅವ್ನ ಫೋನ್ ಹಾಳಾಗಿತ್ತು, ಒಂದು ಫೋನ್ ಹಾಳಾಗಿತ್ತು ಅಂತ ಹೇಳಿ ಅದನ್ನು ರಿಪೇರಿ ಕೊಡೋಣ ಅಂತ ಹೇಳಿ ಅವನು ಇಳ್ಕೊಂಡು ಹೋದ. ಮತ್ತು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಮ್ಮನೂ ಇಳ್ಕೊಂಡೋದ್ರು. ನಾನು ಮತ್ತು ಪಾಪು ಇಬ್ಬರೂ ಕೂತ್ಕೊಂಡು ಸುಮ್ಮನೆ ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ದೆ. ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಸ್ನಾನ ಮಾಡಿ ಹಾಗೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ತುಳಸಿ ಗಿಡಕ್ಕೆ ಮೊದಲು ಪೂಜೆ ಮಾಡ್ತೀನಿ ನಾನು. ದೇವ್ರಿಗೆ ದೀಪ ಹಚ್ಚಿ ಬಂದಿದ್ದಾನೆ. ಫಸ್ಟ್ ನಾವು ತುಳಸಿ ಗಿಡಕ್ಕೇ ಫಸ್ಟ್ ಪೂಜೆ ಮಾಡೋದು. ಹಾಗೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಹಾಗೆ ದೇವ್ರಿಗೆ ದೀಪ ಹಚ್ಚಿದ್ನಲ್ಲ, ಅಲ್ಲಿ ಹೋಗಿಬಿಟ್ಟು ದೇವ್ರ ಹತ್ರ ಎಲ್ಲ ಕೇಳಿಕೊಂಡು ಬಂದೆ. ಏನೋ ಒಂಥರ ಏನೇ ಟೆನ್ಷನ್ ಇದ್ರೂ ದೇವ್ರ ದೀಪಕ್ಕೆ ಹಚ್ಚೋದ್ರಿಂದ ನಮಗಂತ ತುಂಬಾ ಅಂಥದ್ದು ರಿಲೀಫ್ ಆಗುತ್ತೆ. ನಾವು ವಾಸ್ತು ಗಿಡನ ಒಳಗಡೆನೇ ಇಟ್ಕೊಂಡಿದ್ದೀವಿ, ಅದಕ್ಕೂ ಸಹ ಪೂಜೆ ಮಾಡ್ತೀವಿ. ಹಾಗೆ ಅದು ಅಲ್ಲಿ ದೇವ್ರ ಫೋಟೋದ ಹತ್ರನೇ ಇತ್ತು. ಹಾಗೆ ಅದನ್ನು ಅಲ್ಲೇ ಇಟ್ಟು ಪೂಜೆ ಮಾಡಿಬಿಟ್ಟು ಬಂದರೆ ಒಳಗಡೆ ಬಂದು ತುಂಬ ಮೋಡ ಆಗಿತ್ತು, ಮಳೆ ಬರೋ ಹಾಗಿತ್ತು. ಅದಕ್ಕೆ ಒಂದು ವೀಡಿಯೋ ಮಾಡಿದೆ. ನಮ್ಮಲ್ಲಿ ಸಂಜೆ ಆಯಿತು ಅಂದರೆ ಮತ್ತು ಮೋಡ ಆಯಿತು ಅಂತಂದರೆ ಈ ಹುಳ ಅಂತ ತುಂಬಾ ಕೂಗ್ತಾ ಇರುತ್ತೆ. ಎಷ್ಟು ಕೂಗ್ತಿರುತ್ತೆ ಅಂದರೆ ರಾತ್ರಿ ಆದ್ರೂ ಆ ಹುಳ ಸುಮ್ಮನೆ ಆಗಿರಲ್ಲ. ಅದಕ್ಕೆ ಆ ಹುಳ ಎಷ್ಟು ಕೂಗುತ್ತೆ ಅಂದರೆ ನಿದ್ರೆನೂ ಬರಲ್ಲ ಮಲ್ಕೊಂಡ್ರೆ ಅಷ್ಟು. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.